ಬಂಧುಗಳೇ ನಮಸ್ಕಾರ. ನಾನಿವತ್ತು ಮೈಸೂರಲ್ಲಿದ್ದೀನಿ. ಮೈಸೂರಲ್ಲಿ ಎಲ್ಲಪ್ಪ ಅಂದರೆ ನಂಜರಾಜ ಬಹದ್ದೂರ್ ಚೌಲ್ಟ್ರಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ದೇಸಿ ಅಕ್ಕಿ ಮೇಳ ಅಂತ ನಡೆಯುತ್ತೆ. ದೇಸಿ ಅಕ್ಕಿ ಮೇಳ ಅಂದರೆ ವಿವಿಧ ರೀತಿಯ ಅಕ್ಕಿಗಳು ಸಿಗುತ್ತೆ, ಭತ್ತದ ತಳಿಗಳು ಇರುತ್ತೆ. ಶುಗರ್ ಅಂದರೆ ಡಯಾಬಿಟಿಸ್ ಇರೋರಿಗೆ ಅನ್ನ ತಿನ್ಬೋದು. ಏನಪ್ಪ ಅಂತಂದರೆ ಶುಗರ್ ಫ್ರೀ ಇರುತ್ತೆ ಅಕ್ಕಿಗಳು. ವೆರೈಟಿ ನೀವು ನೋಡೇ ಇರಲ್ಲ ಅಂಥ ಅಕ್ಕಿಗಳು ಸಿಗುತ್ತೆ, ಭತ್ತದ್ದು ಸಿಗುತ್ತೆ. ಮತ್ತು ಇಲ್ಲಿ ಸ್ಪರ್ಧೆ ಕೂಡ ನಡೆಯುತ್ತೆ, ಅನ್ನ ಮಾಡುವ ಸ್ಪರ್ಧೆ ಕೂಡ ಇರುತ್ತೆ. ಭಾಳ ವಿಶೇಷವಾಗಿದೆ ಇದು. ನಾನು ಇದು ಫಸ್ಟ್ ಟೈಮ್ ಕೇಳಿದ್ದು, ಹಾಗಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ನಾನು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ಎಲ್ಲಪ್ಪ ನಡೆದಿದೆ ಇದೇ ಚೌಲ್ಟ್ರಿಯಲ್ಲಿ, ನಂಜರಾಜ ಬಹದ್ದೂರ್ ಚೌಲ್ಟ್ರಿ. ಬನ್ನಿ, ದೇಸಿ ಅಕ್ಕಿಗಳ ಮೇಳದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬಂಧುಗಳೇ, ದೇಸಿ ಅಕ್ಕಿ ಮೇಳ ನಡೆದಿದ್ದು ಇದೇ ತಿಂಗಳು ಆಗಸ್ಟ್ 9 ಮತ್ತು 10. ನಾನು ಹೋಗಿದ್ದು 10ನೇ ತಾರೀಕು. ಇಲ್ಲೆಲ್ಲ ನೋಡ್ತಾ ಇದ್ದೀರಾ ನೀವು, ಇದನ್ನು ರಾಗಿ, ಜೋಳ ಅಥವಾ ಗೋಧಿ ಅಂದ್ಕೋಬೇಡಿ, ಇದೆಲ್ಲದೂ ಅಕ್ಕಿನೇ. ನೂರಾರು ಬಗೆಯ ಅಕ್ಕಿಗಳಿತ್ತು, ಅದರಿಂದ ಅಲಂಕಾರ ಕೂಡ ಮಾಡಿದ್ದಾರೆ ಸ್ಟೇಜ್ ಮೇಲೆ. ನೂರಾರು ಬಗೆಯ ಅಕ್ಕಿಗಳ ಬಗ್ಗೆ ನಾನು ಆಮೇಲೆ ನಿಮಗೆ ಮುಂದೆ ಹೇಳ್ತೀನಿ. ಈಗ ಇಲ್ಲಿ 10ನೇ ತಾರೀಕು ಏನು ನಡೀತು ಅಂತಂದರೆ, ಮನೆಯಲ್ಲೇ ಮಾಡ್ಕೊಂಬರ್ಬೇಕು ಊಟನ, ಅಂದರೆ ಅಡುಗೆನ. ಆ ಕಾಂಪಿಟೇಷನ್ ನಡೀತು. ಮನೆಯಲ್ಲೇ ಮಾಡಿರುವಂಥ ಅಡುಗೆನ ತಂದುಬಿಟ್ಟು ಇಲ್ಲಿ ನಾವು ಪ್ರದರ್ಶನ ಮಾಡಬೇಕು. ಅಂದರೆ ಜಾಸ್ತಿ ಅಕ್ಕಿಯಿಂದ ಮಾಡಬೇಕು, ಅದು ಸ್ವೀಟ್ ಆಗಿರಲಿ, ರೊಟ್ಟಿ ಆಗಿರಲಿ, ಯಾವುದೇ ರೀತಿಯಾಗಿರಲಿ ಅಕ್ಕಿಯನ್ನು ಯೂಸ್ ಮಾಡಿ ಮಾಡಿದಂಥ ಪದಾರ್ಥಗಳಿಗೆ ಇಲ್ಲಿ ಕಾಂಪಿಟೇಷನ್ ಇತ್ತು. ಅದೇ ರೀತಿ ಸಾಕಷ್ಟು ಮಹಿಳೆಯರು ಕೂಡ ಮನೆಯಿಂದ ವಿವಿಧ ರೀತಿಯ ವೆರೈಟಿ ತಿಂಡಿ ತಿನಿಸುಗಳನ್ನು ಮಾಡ್ಕೊಂಬಂದು ಕಾಂಪಿಟೇಷನಲ್ಲಿ ಭಾಗವಹಿಸಿದರು. ಅಲ್ಲಿ ಬಂದಂಥವ್ರಿಗೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಊಟ ಕೂಡ ಸಿಗ್ತಾ ಇತ್ತು. ಅದು ಕಾಂಪಿಟೇಷನ್ಗಲ್ಲ, ಬಂದವರಂಥವ್ರಿಗೆ ಊಟಕ್ಕೆ ಸಿಗ್ತಾ ಇತ್ತು, ಊಟ ಮಾಡ್ಬೋದಿತ್ತು. ಅದೇ ರೀತಿಯಾಗಿ ಇದು ಮನೆಯಲ್ಲಿ ಮಾಡ್ಕೊಂಬಂದಂಥ ಅಡುಗೆಯ ಬಗ್ಗೆ ಕಾಂಪಿಟೇಷನ್ ನಡೀತಲ್ಲ, ಅದಕ್ಕೆ ಪ್ರೈಸ್ ಕೂಡ ಕೊಟ್ಟರು. ಸಂಪೂರ್ಣ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಬನ್ನಿ. ಅಡುಗೆ ಕಾಂಪಿಟೇಷನ್ ಯಾವ ರೀತಿ ಇತ್ತು ಅಂತೇಳಿ ನಾನು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳ್ತೀನಿ. ನೀವು ಮನೆಯಿಂದ ಏನು ಅಡುಗೆ ಮಾಡ್ಕೊಂಬಂದಿರ್ತೀರೋ, ಅಂದರೆ ಅಕ್ಕಿಯಲ್ಲೇ ಮಾಡ್ಕೊಂಬರ್ಬೇಕು. ಇನ್ನಿತರ ಪದಾರ್ಥಗಳನ್ನು ನೀವು ಯೂಸ್ ಮಾಡ್ಬೋದು. ಅದು ಏನು ಮಾಡ್ಕೊಂಬಂದಿದ್ದೀರಾ ಅನ್ನೋದು ನೀವು ಬರಿಬೇಕಂದ್ರೆ, ಯಾವ ರೀತಿ ವಿಧಾನ, ಎಷ್ಟು ಪದಾರ್ಥಗಳನ್ನು ಬಳಸಿದಿರಾ ಮಾಡೋದಕ್ಕೆ ಅಡುಗೆಗೆ ಅಂತೇಳಿ. ಬಟ್ ಭಾಳ ಜನ 3-4 ಥರ ವೆರೈಟಿ, 4-5 ಥರ ವೆರೈಟಿ ಮಾಡ್ಕೊಂಬಂದಿದ್ರು. ಬಟ್ ಒಂದೇ ಒಂದು ಅಡುಗೆ ನೀವು ತೋರಿಸಿದ್ರೆ ಸಾಕು. ಯಾವುದೇ ಒಂದು ಮಾಡಿರ್ತೀರೋ ಅದನ್ನು ಒಂದ್ರ ಮೇಲೆ ಗಮನ ಕೊಟ್ಬಿಟ್ಟವರು ನಿಮಗೆ ತೀರ್ಮಾನ ಮಾಡ್ತಾರೆ ಜಡ್ಜಸ್ಸು. ಕೆಲವಷ್ಟು ಜನ ಏನೇನು ಬರೆದಿದ್ದೀವಿ ಅನ್ನೋದು ಕೂಡ ಹೇಳಿದ್ದು. ಎಲ್ಲರಿಗೂ ಒಂದೊಂದು ನಂಬರ್ ಕೊಟ್ಟಿದ್ದು, ಸೀರಿಯಲ್ ನಂಬರು 1, 2, 3, 4 ಅಂತೇಳಿ. ನಂತರ ಬಂದುಬಿಟ್ಟು ಜಡ್ಜಸ್ ಇದನ್ನೆಲ್ಲ ವೆರಿಫೈ ಮಾಡ್ತಾರೆ, ಅಂದರೆ ನೋಡ್ತಾರೆ. ಮತ್ತು 3 ಜನ ಜಡ್ಜ್ ಇರ್ತಾರೆ, ಟೇಸ್ಟ್ ಕೂಡ ಮಾಡ್ತಾರೆ. ಆಮೇಲೆ ಅದ್ರ ಏನೇನು ಬಳಸಿದಾರೆ ಅನ್ನೋದು ನೋಡ್ತಾರೆ. ಮುಖ್ಯವಾಗಿ ಅಕ್ಕಿಯನ್ನು ಬಳಸಬೇಕು. ಆಮೇಲೆ ಪ್ರೈಸನ್ನು ಕೊಟ್ಟರು. ಇಲ್ಲೇ ಮೈಸೂರು NR ಮೌಲ್ಯದಿಂದ ಬಂದಿದ್ದೀನಿ. ಮತ್ತೆ ನಾನು ಇವತ್ತು ಪುಳಿಯೋಗರೆ ಮಾಡಿದ್ದೀನಿ, ಅಕ್ಕಿ ಖೀರು ಮಾಡ್ಕೊಂಡ್ ಬಂದಿದ್ದೀನಿ. ಅಕ್ಕಿ ಖೀರು ಮತ್ತು ಇದು ಚಕ್ಲಿ ಮತ್ತು ತೆಂಗೊಳ್ಳು ಮಾಡಿದ್ದೀನಿ. ಚಕ್ಲಿ ಮತ್ತು ತೆಂಗೊಳ್ಳು ಅದು ತೆಂಗೊಳ್ಳು ಮಾಡ್ಕೊಂಡ್ ಬಂದಿದ್ದೀನಿ ಇವತ್ತು. ಇದು ಚಕ್ಲಿ ಎಲ್ಲ ನಾವು ಅಕ್ಕಿ ಉದ್ದಿನ ಬೇಳೆನ ಸ್ವಲ್ಪ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು 1:3 ಇದ್ರಲ್ಲಿ ಒಂದು ಉದ್ದಿನ ಬೇಳೆ ಆದ್ರೆ 3 ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಬಸದ್ಬಿಟ್ಟು ಎಲ್ಲ ಅದಾದ್ಮೇಲೆ ಹರಡ್ಬಿಟ್ಟು ಅದು ನೆರಳಲ್ಲೇ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ಬೇಕು. ಅದು ಚಕ್ಲಿ ಹಿಟ್ಟು. ಅದಾದ ನಂತರ ಅದಕ್ಕೋಸ್ಕರ ನೀವು ಚಕ್ಲಿ ಮಾಡುವಾಗ ಹಿಟ್ಟಿಗೆ ಜೀರಿಗೆ, ಎಳ್ಳು, ಇಂಗು ಎಲ್ಲ ಹಾಕ್ಬಿಟ್ಟು ಬಿಸಿ ಎಣ್ಣೆ ಹಾಕ್ಬಿಟ್ಟು ಕಲಸ್ಬಿಟ್ಟು ಚಕ್ಲಿ ಉರ್ಲಕ್ ಹಾಕಿ ಈ ತರ ಮಾಡಿದ್ರೆ ಇದು ಚಕ್ಲಿ ರೆಡಿ ಆಗುತ್ತೆ. ಭಾಗವಹಿಸ್ತಾ ಇದ್ದೀನಿ. ಹೌದು ಸರ್. ಥ್ಯಾಂಕ್ ಯು ವೆರಿ ಮಚ್. ಇವ್ರ ಹೆಸರು ಕುಸುಮ ಕೃಷ್ಣಮೂರ್ತಿ ಅಂತೇಳಿ. ನಂದು ವಾಯ್ಸ್ ರೆಕಾರ್ಡ್ ಆಗಲಿಲ್ಲ, ಕಾರಣಾಂತರದಿಂದ ಟೆಕ್ನಿಕಲ್ ಇಶ್ಯೂ. ಚೆನ್ನಾಗಿ ಮಾತಾಡಿದ್ರು ಇವರು, ಬಟ್ ಏನೇನು ಮಾಡಿದ್ದೀನಿ ಅಂತ ಕೂಡ ಹೇಳಿದರು. ಇವ್ರು ಮಾಡಿದ್ದು ಅಂತಂದರೆ ಕರಿಬೇವು ಲಡ್ಡು ಅಂತೇಳಿ, ಅಂದರೆ ಬರ್ಮಾ ಲಡ್ಡು ಅಂತಾರೆ, ಕರಿಬೇವು ಲಡ್ಡು. ಕರಿಬೇವಿನ ಯೂಸ್ ಮಾಡಿರೋದು. ಅದೇ ರೀತಿಯಾಗಿ ಬಿಳಿ ಅಕ್ಕಿ ದೋಕ್ಲಾ ಅಂತ ಮಾಡಿದರು, ಬಿಳಿ ಅಕ್ಕಿಯಿಂದ ಮಾಡಿರೋದು. ಹಾಗಲಕಾಯಿ ಪುಳಿಯೋಗರೆ ಕೂಡ ಮಾಡಿದ್ರು. ಜಿಲೇಬಿ ಕೂಡ ಮಾಡಿದರು, ಅಕ್ಕಿ ಇಂದ ಮಾಡಿರೋಂಥ ಜಿಲೇಬಿ ಕೂಡ ಮಾಡಿದರು. ಅದರಲ್ಲೂ ಇವರು ಕರಿಬೇವು ಲಡ್ಡು, ಅಂದರೆ ಬರ್ಮಾ ಲಡ್ಡು ಅಂತಾರೆ, ಅದನ್ನು ಮಾತ್ರ ಹೇಗೆ ಮಾಡಿದ್ರು ಅಂತ ಕೂಡ ಹೇಳಿದ್ರು. ನಾನು ಮುಂದೆ ಅದನ್ನು ತೋರಿಸ್ತೀನಿ, ಅವರಿಂದನೇ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಯಾವ ರೀತಿ ಮಾಡಿದ್ರು ಅಂತೇಳಿ. ಅದೇ ರೀತಿ ಬಿಳಿ ಅಕ್ಕಿ ದೋಕ್ಲಾ ಮತ್ತು ಹಾಗಲಕಾಯಿ ಪುಳಿಯೋಗರೆನೂ ಕೂಡ ಭಾಳ ಚೆನ್ನಾಗಿತ್ತು. ಜಿಲೇಬಿ ಕೂಡ ಚೆನ್ನಾಗಿತ್ತು. ಅದರಲ್ಲೂ ಭಾಳ ಗಮನ ಸೆಳೆಯಿತು ಅಂದರೆ ಕರಿಬೇವು ಲಡ್ಡು ಅನ್ನೋದು ಭಾಳ ಗಮನ ಸೆಳೀತು. ಇವ್ರ ಹೆಸರು ಮಣಿ ವಿರೂಪಾಕ್ಷ ಅಂತೇಳಿ. ಇಲ್ಲೂ ಅಷ್ಟೇ ನನ್ನ ವೀಡಿಯೋ ಏನಾಯಿತು ಅಂತಂದರೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಟೆಕ್ನಿಕಲ್ ಇಶ್ಯೂ. ಹಾಗಾಗಿ ಅವ್ರು ಚೆನ್ನಾಗಿ ಹೇಳಿದರು, ಏನು ಮಾಡೋದಕ್ಕಾಗಲ್ಲ, ರೆಕಾರ್ಡ್ ಆಗಿಲ್ಲ, ನಾನೇ ಹೇಳ್ತಾ ಇದ್ದೀನಿ. ಇವರು ಕೆಂಪಕ್ಕಿ ಪಾಯಸ ಅಂತ ಮಾಡಿದರು, ಕುದುಸು ಅಕ್ಕಿ ರೊಟ್ಟಿ ಅಂತ ಮಾಡಿದರು, ಸೆಕಿ ದೋಸೆ ಅಂತ ಮಾಡಿದರು, ದಪ್ಪ ಅಕ್ಕಿದು. ಅದೇ ರೀತಿ ಉಪ್ಪಿಟ್ಟು ಕೂಡ ಮಾಡಿದರು, ದಪ್ಪಕ್ಕಿ ಉಪ್ಪಿಟ್ಟು ಅಂತೇಳಿ. ಆಮೇಲೆ ಇವ್ರದ್ದು ಕರಿಬೇವು ಚಟ್ನಿ ಅಂತೂ ಭಾಳ ಗಮನ ಸೆಳೀತು. ಕೋಡ್ಬೇಳೆ ಕೂಡ ಚೆನ್ನಾಗಿತ್ತು ಇವ್ರದ್ದು, ಅಕ್ಕಿ ಕೋಡ್ಬೇಳೆ ಅಂತೇಳಿ. ಆಮೇಲೆ ಇನ್ನೊಂದು ಕ್ಯೂಚ್ ರೊಟ್ಟಿ ಅಂತೇಳಿ ಮಾಡಿದ್ರು. ಅಂದರೆ ನಮ್ಮ ಕ್ಯೂಚ್ ರೊಟ್ಟಿ ಅಂದರೆ ನಾವು ಅದು ಹುಣ್ಸೆಹಣ್ಣು ಕ್ಯೂಚ್ತೀವಲ್ಲ ಆ ಥರ ಅಂತ ನಾನು ಕೇಳಿದೆ. ಅಲ್ಲಲ್ಲ,
ಕ್ಯೂಚ್ ರೊಟ್ಟಿ ಅಂತೇಳಿ ಹಿಂದಿನ ಕಾಲ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ರು ಅಂತೇಳಿ ಇದೆ ನೋಡಿ, ಕ್ಯೂಚ್ ರೊಟ್ಟಿ ಅಂತೇಳಿ ದಪ್ಪ ಅಕ್ಕಿಯಿಂದ ಮಾಡ್ತಾರೆ ಅಂತ ಹೇಳಿದ್ರು. ಅದೇ ರೀತಿ ಕೋಡ್ಬಳೆ ಕೂಡ ಭಾಳ ಚೆನ್ನಾಗಿತ್ತು. ಇವ್ರದ್ದು ಮುಖ್ಯವಾಗಿ ಕರಿಬೇವು ಚಟ್ನಿ ಮಾತ್ರ ಎಲ್ಲರ ಗಮನನ ಸೆಳೀತು. ಅದ್ರ ಜೊತೆಗೆ ಸೆಕಿ ದೋಸೆ ದಪ್ಪಕ್ಕಿಯಿಂದ ಮಾಡಿರೋದು ಮತ್ತು ಕೆಂಪಕ್ಕಿ ಪಾಯಸ ಕೂಡ ಗಮನ ಸೆಳೀತು. ಕುದುಸು ಅಕ್ಕಿ ರೊಟ್ಟಿ ಅಂತ ಮಾಡಿದ್ರು. ಕುದುಸು ಅಕ್ಕಿ ರೊಟ್ಟಿ ಅನ್ನೋದು ಕೂಡ ಭಾಳಷ್ಟು ಟೇಸ್ಟ್ ಆಗಿತ್ತು, ಗಮನ ಕೂಡ ಸೆಳೀತು ಭಾಳಷ್ಟು ಜನ. ಇದು ನೋಡಿ ಪಾತೋಳಿ ಅಂತೇಳಿ ನಾನು ಮೊದಲ ಬಾರಿ ಕೇಳಿದ್ದಿದ್ದು. ಇದು ಸ್ವೀಟ್, ಇದು ನಾವು ಕಡುಬು ಇರುತ್ತಲ್ಲ ಆ ರೀತಿ ಇದೆ ಅಂತ ತಿಳ್ಕೊಂಡೆ ನಾನು. ಬಟ್ ಡಿಫ್ರೆಂಟ್ ಆಗಿತ್ತು. ನಾನು ಕೂಡ ಇದು ಆಮೇಲೆ ಟೇಸ್ಟ್ ಮಾಡಿದೆ, ಭಾಳ ಚೆನ್ನಾಗಿತ್ತು. ಪಾತೋಳಿ ಅಂತ ನಾನು ಕೇಳಿದ್ದೆ ಮೊದಲದು. ಇದು ಏನು ರೀತಿ ಮಾಡ್ತಾರೆ ಅಂದರೆ ಅಕ್ಕಿ ಹಿಟ್ಟು, ಬೆಲ್ಲ ಮತ್ತು ಅರಿಶಿಣ ಎಲೆ ಇರುತ್ತಂತೆ. ಆ ಅರಿಶಿಣದ ಎಲೆಯಲ್ಲಿ ಇದನ್ನು ಮುದ್ರಿಟ್ಬಿಟ್ಟು ಹವಾದಲ್ಲಿ ಮಾಡ್ತಾರೆ. ಇದು ಅಕ್ಕಿ ಹಿಟ್ಟು, ಬೆಲ್ಲ ಮತ್ತು ತುಪ್ಪ ಏನೋ ಹಾಕ್ಬೋದು ಇದಕ್ಕೆ. ಈ ರೀತಿಯಾಗಿ ನಾನು ಅವರಿಂದ ಆಮೇಲೆ ಕೇಳ್ಕೊಂಡು ತಿಳ್ಕೊಳ್ತೀನಿ, ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಇದು ಕೂಡ ಭಾಳ ಎಲ್ಲರ ಗಮನ ಸೆಳೀತಿದ್ದು. ಇವರು ಒಂದೇ ಮಾಡ್ಕೊಂಬಂದಿದ್ರು ಇವರು, ಸುನೀತಾ ಅಂತೇಳಿ. ಇವರು ಪಾತೋಳಿ ಅಕ್ಕಿ ಹಿಟ್ಟು ಬೆಲ್ಲದಿಂದ ಮಾಡಿರುವಂಥ ಇದು ಪಾತೋಳಿ ಅಂತೇಳಿ ಮಾಡುವ ವಿಧಾನವನ್ನು ಕೂಡ ಬರೆದಿಟ್ಟಿದ್ರು. ಅದೇ ರೀತಿಯಾಗಿ ಜಡ್ಜಸ್ ಕೂಡ ಇದು ಭಾಳಷ್ಟು ಸಮಯ ತಗೊಂಡು ನೋಡಿದ್ರು ಇದು ಪಾತೋಳಿಯನ್ನು. ಎಲ್ಲರದ್ದು ನೋಡ್ತಾ ಇವ್ರದ್ದು ಕೂಡ ಜಡ್ಜಸ್ ಭಾಳಷ್ಟು ನೋಡಿದ್ರು. ಬಟ್ ಇದು ಡಿಫ್ರೆಂಟ್ ಆಗಿತ್ತು, ಪಾತೋಳಿ ಅನ್ನೋದು ಚೆನ್ನಾಗೂ ಕೂಡ ಇತ್ತು. ಇವರು ಮೂಲತಃ ಗುಜರಾತ್ನವರು, ಆದರೆ ಭಾಳ ವರ್ಷಗಳಿಂದ, ಸುಮಾರು ಒಂದು 50-60 ವರ್ಷಗಳಿಂದ ಇಲ್ಲೇ ಕರ್ನಾಟಕ ಅಂತ ಮೈಸೂರಲ್ಲಿ ನೆಲೆಸಿದ್ದಾರೆ. ಇವರು ಗುಜರಾತ್ನ ಒಂದು ಖಾದ್ಯವನ್ನು ಮಾಡ್ಕೊಂಬಂದಿದ್ರು, ಅಂದರೆ ಹಾಂಡ್ವಾ ಆಫ್ ಗುಜರಾತ್ ಅಂತೇಳಿ. ಒಂಥರ ನಾನು ಕೇಕ್ ಥರ ಇದೆ ಅಂತ ತಿಳ್ಕೊಂಡೆ, ಬಟ್ ಆ ರೀತಿ ಏನು ಇರಲಿಲ್ಲ. ಇದು ಚೆನ್ನಾಗಿತ್ತು, ಹಾಂಡ್ವಾ ಆಫ್ ಗುಜರಾತ್ ಅಂತೇಳಿ. ಇದು ಕೂಡ ಒಂದು ಗಮನ ಸೆಳೀತು. ಇದು ಕೂಡ ಚೆನ್ನಾಗಿತ್ತು ಐಟಮ್ಮು. ಇವ್ರ ಹೆಸರು ಮಂಜುಳಾ ಅಂತೇಳಿ. ಇವರು ಕೂಡ ಸಾಕಷ್ಟು ಐಟಮ್ ಮಾಡ್ಕೊಂಬಂದಿದ್ರು. ಅಂದರೆ ಅವರು ಒಂದು 5-6 ಐಟಮ್ ಮಾಡ್ಕೊಂಬಂದಿದ್ರು. ಅಕ್ಕಿ ಕಡುಬು ಅಂತ ಕೂಡ ಮಾಡ್ಕೊಂಬಂದಿದ್ರು. ಅದೇ ರೀತಿಯಾಗಿ ಸೋಯಾಬೀನ್ ರೈಸ್ ಕೂಡ ಮಾಡ್ಕೊಂಬಂದಿದ್ರು. ಕ್ಯಾಪ್ಸಿಕಮ್ ಪುಳಿಯೋಗರೆ ಮಾಡ್ಕೊಂಬಂದಿದ್ರು. ಸಿಹಿ ಪೊಂಗಲ್ ಕೂಡ ಮಾಡ್ಕೊಂಬಂದಿದ್ರು. ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡ್ಕೊಂಬಂದಿದ್ರು. ಸೋಯಾಬೀನನ್ನು ಹಾಕಿ ಮಾಡಿರೋದು ಚೆನ್ನಾಗಿತ್ತು ಇವ್ರದ್ದು. ಅದೇ ರೀತಿ ಅಕ್ಕಿ ರೊಟ್ಟಿ ಕೂಡ ಮಾಡಿದ್ರು. ಇವರು ಸಾಕಷ್ಟು ಒಂದು 5-6 ಐಟಮ್ ಮಾಡಿದ್ರು. ಎಲ್ಲ ಚೆನ್ನಾಗಿತ್ತು. ಬಟ್ ಒಂದೇ ಐಟಮ್ ಇವರು ಗಮನ ಕೊಟ್ಟು ಮಾಡ್ಕೊಂಬಂದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. 5-6 ಐಟಮ್ಗಳು ಗಮನ ಕೊಟ್ಟು ಮಾಡ್ಕೊಂಬಂದಿದ್ದಾರೆ ಭಾಳ. ನೋಡೋಣ ಜಡ್ಜಸ್ ಏನು ತೀರ್ಮಾನ ಮಾಡ್ತಾರೆ ಅಂತೇಳಿ. ಅದೇ ರೀತಿಯಾಗಿ ಸಾಕಷ್ಟು ಜನ ಭಾಗವಹಿಸಿದ್ರು. ಅವರು ಬೇಕಾದಂಥ ತಿಂಡಿಗಳನ್ನೆಲ್ಲ ಮಾಡ್ಕೊಂಬಂದಿದ್ರು. ಕೆಲವರು ಡ್ರೈ ಫ್ರೂಟ್ಸು ಪಲಾವ್ ಕೂಡ ಮಾಡ್ಕೊಂಬಂದಿದ್ರು. ಇನ್ನು ಕೆಲವರು ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡ್ಕೊಂಬಂದಿದ್ರು. ಅವ್ರಿಗೆ ಯಾವ್ದು ಇಷ್ಟ ಆಗಿರುತ್ತೋ. ಬಟ್ ಅಕ್ಕಿಯಿಂದ ಮಾಡಿರುವಂಥ ಪದಾರ್ಥಗಳೇ ಆಗಬೇಕು, ತಿಂಡಿ ತಿನಿಸುಗಳೇ ಆಗಬೇಕು, ಆ ರೀತಿಯಾಗಿ ಮಾಡ್ಕೊಂಡಿದ್ರು. ಭಾಳಷ್ಟು ಜನ ಬಂದಿದ್ದರು ಇದರಲ್ಲಿ. ಎಷ್ಟೋ ಜನ ವಯಸ್ಸಾದವರೆಲ್ಲ ಬಂದಿದ್ದರು. ಅವರು ಕೂಡ ಅವ್ರಿಗೆ ಇಷ್ಟವಾದ ಒಂದು ಅಂದರೆ ಏನು ತಿಂಡಿ ತಿನಿಸುಗಳು ಏನಿರುತ್ತೋ ಅದನ್ನೆಲ್ಲ ಮಾಡ್ಕೊಂಬಂದಿದ್ರು. ವೆರೈಟಿ ತಿಂಡಿಗಳನ್ನು. ಸಾಕಷ್ಟು ಜನ ಇದ್ದರು. ಎಲ್ಲರೂ ಹೆಣ್ಮಕ್ಳೇ ಇದ್ದರು. ಯಾರು ಈ ಸ್ಪರ್ಧೆಯಲ್ಲಿ ಗಂಡುಮಕ್ಳು ಯಾರೂ ಭಾಗವಹಿಸಿರಲಿಲ್ಲ. ಅವರು ಅದು ತಿಂಡಿಗಳನ್ನು ವೆರೈಟಿ ಮಾಡ್ಕೊಂಬಂದಿದ್ರು ಕೂಡ ಭಾಳ ಶ್ರದ್ಧೆಯಿಂದ ಕೂಡ ಜೋಡಿಸಿದ್ರು. ಅದಕ್ಕೆ ನೋಡ್ಬೋದು ನೀವು, ಸೌತೆಕಾಯಿ ಹಾಕಿ ಎಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಭಾಳಷ್ಟು ಜನ ಇದರಲ್ಲಿ ಭಾಗವಹಿಸಿದ್ರು. ಒಟ್ಟು ನಮಗಂತೂ ಇದರಲ್ಲಿ ವೆರೈಟಿ ತಿಂಡಿ ತಿನ್ನುವ ಒಂದು ಭಾಗ್ಯ ಬಂತು ನನಗೆ. ನಾನು ಯಾಕಂದರೆ ಸ್ಪರ್ಧೆ ಆದಮೇಲೆ ನಾನು ಕೂಡ ಎಲ್ಲದನ್ನೂ ಟೇಸ್ಟ್ ಮಾಡಿದೆ. ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಅದೇ ರೀತಿಯಾಗಿ ಎಲ್ಲರದ್ದು ಈ ರೀತಿ ಜೋಡಿಸಾದ್ಮೇಲೆ ಜಡ್ಜಸ್ ಬಂದರು. ಜಡ್ಜಸ್ ಬಂದುಬಿಟ್ಟು 3 ಜನ ಜಡ್ಜಸ್ ಇದ್ದರು. ಎಲ್ಲರದ್ದು ವೆರಿಫೈ ಮಾಡ್ತಾಯಿದ್ರು. ಅವರು ಏನೇನು ಬಳಸಿರಂತ, ಯಾವ ಅಕ್ಕಿ ಬಳಸಿರಂತಲೂ ನೋಡ್ತಾಯಿದ್ರು. ಯಾಕಂದರೆ ಎಲ್ಲ ಒಂದು ಪದಾರ್ಥಗಳು ಅಕ್ಕಿ ಇರಬೇಕಂತ ನಾನು ಮುಂಚೆನೇ ಹೇಳಿದೆ ನಿಮಗೆ. ಇದು ದೇಸಿ ಅಕ್ಕಿ ಮೇಳ. ಎಲ್ಲದನ್ನು ನೋಡ್ತಾಯಿದ್ರು. ಟೇಸ್ಟ್ ಕೂಡ ಮಾಡ್ತಾಯಿದ್ರು ಜಡ್ಜಸ್ಸು. ಸಪ್ರೇಟಾಗಿ ಟೇಸ್ಟ್ ಮಾಡಿ ಭಾಳಷ್ಟು ಸಮಯ ತಗೊಂಡು ಎಲ್ಲರೂ ಮಾಡಿರುವಂಥ ಅಡುಗೆಯನ್ನು, ಅಂದರೆ ಮನೆಯಿಂದ ಮಾಡ್ಕೊಂಡಿರೋ ಅಡುಗೆಯನ್ನು ಯಾರ್ದು ಚೆನ್ನಾಗಿದೆ ಮತ್ತು ಯಾರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಟೇಸ್ಟ್ ಆಗಿದೆ ಅನ್ನೋದೆಲ್ಲ ನೋಡಿಬಿಟ್ಟು ಪ್ರೈಸ್ ಕೂಡ ಅನೌನ್ಸ್ ಮಾಡಿದ್ರು. ಅದನ್ನು ನಾನು ನಿಮಗೆ ಯಾರು ಗೆದ್ದರು ಅನ್ನೋದು ತೋರಿಸ್ತೀನಿ. ಜಡ್ಜಸ್ ಇದನ್ನೆಲ್ಲ ನೋಡಿಬಿಟ್ಟು ಅವರು ಜಡ್ಜಸ್ ಎಲ್ಲ ನೋಡಿಕೊಂಡು ಹೋದಾದ ನಂತರ ಎಲ್ಲರಿಗೂ ತಿನ್ನುವ ಅವಕಾಶ ಸಿಕ್ಕಿತ್ತು. ನಾನು ಕೂಡ ಎಲ್ಲ ರೀತಿಯ ಟೇಸ್ಟ್ ಮಾಡ್ಕೊಂಡು ತಿಂತಾ ಇದ್ದೆ. ಕೆಲವು ಐಟಮ್ಸ್ ಅಂತೂ ಎಲ್ಲ ಭಾಳ ಚೆನ್ನಾಗಿತ್ತು. ನೋಡಿ, ಇದು ಹಾಂಡ್ವಾ ಆಫ್ ಗುಜರಾತ್ ಅಂತ ಹೇಳಿದ್ನಲ್ಲ, ಒಂಥರ ಕೇಕ್ ಥರ ಇದೆ ಅಂದ್ಕೊಂಡು ಹೇಳಿದ್ನಲ್ಲ, ಕೇಕ್ ಥರ ಇರಲಿಲ್ಲ. ಇದು ಸಪ್ಪೆನೇ ಇತ್ತಿದ್ದು. ಅಕ್ಕಿಯಿಂದ ಮಾಡಿರೋದು. ಇದು ದಪ್ಪ ಅಕ್ಕಿಯಿಂದ ಮಾಡಿರೋದು. ಇದಕ್ಕೆ ಮೊಸರು ಹಾಕೊಂಡು ತಿನ್ಬೇಕಂತೆ. ನನಗೆ ಮೊಸರು ಹಾಕಿ ಕೊಟ್ಟರು. ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ಭಾಳ ಚೆನ್ನಾಗಿತ್ತು. ನನಗಂತೂ ಇದು ಮಾಡೋದಕ್ಕೆ ಬರಲ್ಲ. ನಾನು ಇದನ್ನು ಫಸ್ಟ್ ಟೈಮೇ ತಿಂದಿದ್ದು. ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ಫುಲ್ ಆಗಿತ್ತು, ಭಾಳ ಚೆನ್ನಾಗಿತ್ತು. ಅದರಲ್ಲೂ ಕುಸುಮ ಕೃಷ್ಣಮೂರ್ತಿ ಅವರು ಮಾಡಿದ್ದ ಕರಿಬೇವು ಲಡ್ಡು, ಅಂದರೆ ಬರ್ಮಾ ಲಡ್ಡು, ಭಾಳ ಚೆನ್ನಾಗಿತ್ತು. ಅವ್ರು ಕೊಟ್ಟರು ನನಗೊಂದು ಕರಿಬೇವು ಲಡ್ಡು. ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಕರಿಬೇವಿನ ಎಸೆನ್ಸ್ ಹಂಗೆ ಸಖತ್ತಾಗಿ ಬರ್ತಾ ಇತ್ತು. ಅದಕ್ಕೆ ಏನೇನು ಹಾಕಿದ್ರು ನಾನು ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ನಿಮಗೆ ಅವರಿಂದ ಕೇಳಿಸ್ಬಿಟ್ಟು ತೋರಿಸ್ಕೊಡ್ತೀನಿ ಏನೇನು ಹಾಕಿದ್ರು ಅದಕ್ಕೆ ಅನ್ನೋದನ್ನು. ಅದು ಚೆನ್ನಾಗಿತ್ತು. ಅವ್ರು ಮಾಡಿದಂಥ ಇನ್ನೊಂದು ಹಾಗಲಕಾಯಿ ಪುಳಿಯೋಗರೆ ಮಾತ್ರ ಅದು ಭಾಳ ಚೆನ್ನಾಗಿತ್ತು. ಜಿಲೇಬಿ ಕೂಡ ಚೆನ್ನಾಗಿತ್ತು. ಮತ್ತು ಮಣಿ ವಿರೂಪಾಕ್ಷ ಅವ್ರು ಮಾಡಿದಂಥ ಕೋಡ್ಬಳೆ ಮಾತ್ರ ಆಹಾ ಸೊಗಸಾಗಿತ್ತು.
ಅದೇ ರೀತಿಯಾಗಿ ನಾನು ಕ್ಯೂಚು ರೊಟ್ಟಿ ಅಂತ ತಿಂದೆ. ಕ್ಯೂಚು ರೊಟ್ಟಿ ಅದು ಕೂಡ ದಪ್ಪ ಅಕ್ಕಿಯಿಂದ ಮಾಡಿರೋದು ಭಾಳ ಚೆನ್ನಾಗಿತ್ತು. ಉಪ್ಪಿಟ್ಟು ತಿಂದೆ, ಅದು ಚೆನ್ನಾಗಿತ್ತು. ಸೆಕಿ ದೋಸೆ ಅಂತ ದಪ್ಪ ಅಕ್ಕಿಯಿಂದ ಮಾಡಿರೋದು ಅದು ಚೆನ್ನಾಗಿತ್ತು. ಕೆಂಪಕ್ಕಿ ಪಾಯಸ ಕೂಡ ಚೆನ್ನಾಗಿತ್ತು. ಕುದುಸಕ್ಕಿ ರೊಟ್ಟಿ ಕೂಡ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇವರು ಕರಿಬೇವಿನ ಚಟ್ನಿ ಮತ್ತು ಕೆಂಪು ಚಟ್ನಿ ಕೂಡ ಮಾಡಿದ್ರು. ಬಟ್ ಕರಿಬೇವಿನ ಚಟ್ನಿ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ರು. ಅದನ್ನು ನಿಮಗೆ ಹೇಗೆ ಮಾಡೋದು ಅಂತ ನಾನು ಅವರಿಂದನೇ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಾನು ಪಾತೋಳಿ ಅಂತ ತಿಂದೆ. ಅದೇ ಅಕ್ಕಿ ಹಿಟ್ಟು ಬೆಲ್ಲ ಹಾಕಿ ಮಾಡಿರ್ತಾರಲ್ಲ ಅದು ಕೂಡ ಡಿಫ್ರೆಂಟ್ ಆಗಿತ್ತು. ಪಾತೋಳಿ ಕೂಡ ಭಾಳ ಚೆನ್ನಾಗಿತ್ತು. ನಾನಂತೂ ಎಲ್ಲ ಖಾದ್ಯಗಳನ್ನು ಸವಿದೆ. ಭಾಳ ರುಚಿಯಾಗಿತ್ತು. ಎಲ್ಲದನ್ನು ತಿಂತ ಹೊಟ್ಟೆನೂ ತುಂಬೋಯ್ತು. ನಂತರ ಜಡ್ಜಸ್ಸು ಫಸ್ಟು, ಸೆಕೆಂಡು, ಥರ್ಡು ಅಂತೇಳಿ ಡಿಸೈಡ್ ಮಾಡಿದ್ರು. ಅದ್ರ ಜೊತೆಗೆ ಒಬ್ಬರಿಗೆ ಗೌರವಾರ್ಥವಾಗಿ ಕೂಡ ಒಬ್ರಿಗೆ ಕೊಟ್ಟರು. ಇವರಂದರೆ ಹಂಡ್ವಾ ಆಫ್ ಗುಜರಾತ್ ಅಂತ ಮಾಡಿದ್ರಲ್ಲ, ಇವ್ರಿಗೆ ಕೊಟ್ಟರು. ಅದೇ ರೀತಿ ಫಸ್ಟು, ಸೆಕೆಂಡು, ಥರ್ಡ್ ಯಾರು ಅಂತ ನಾನು ತೋರಿಸ್ತೀನಿ. ನೋಡಿ ಬಂಧುಗಳೇ, ಕುಸುಮಾ ಕೃಷ್ಣಮೂರ್ತಿ ಅವರು ಪ್ರಥಮ ಬಹುಮಾನ ಅಡುಗೆ ಸ್ಪರ್ಧೆಯಲ್ಲಿ. ಅವ್ರನ್ನ ಕೇಳಬೇಡ ಮೇಡಮ್, ಏನೇನ್ ಮಾಡಿದ್ರಿ ಇವತ್ತು ಅಡುಗೆದು ಸ್ಪೆಷಲ್? ಇವತ್ತು ಮಾಡಿದ್ ಬಂದು ಕರಿಬೇವಿನ ಕರಿಬೇವಿನ ಬರ್ಮಾ ಲಡ್ಡು ಮಾಡಿದ್ದು. ಆಮೇಲೆ ಇದು ಡೋಕ್ಲ ಅಕ್ಕಿದು ಡೋಕ್ಲ, ಬಿಳಿ ಅಕ್ಕಿದು ಡೋಕ್ಲ. ಕರಿಬೇವಿನ ಬಂದ್ಬಿಟ್ಟು 2 ಕಪ್ ಕರಿಬೇವಿನ ಸೊಪ್ಪು, ಆಮೇಲೆ 1 ಕಪ್ ಬರ್ಮಾ ರೈಸು, 1.5 ಕಪ್ ಬೆಲ್ಲ, ಅರ್ಧ ಕಪ್ ಎಳ್ಳು, ಅರ್ಧ ಕಪ್ ಬಾದಾಮಿ ರೆಡಿ ಮಾಡಿ ಉಂಡೆ ಕಟ್ಟಿದ್ರೆ ಲಡ್ಡು ರುಚಿಕರವಾಗಿರುವಂತಹ ಲಡ್ಡು ರೆಡಿ. ಡೋಕ್ಲಾ ಬಂದು ಅಕ್ಕಿನ ನೆನೆಸ್ಬಿಟ್ಟು 1/2 ಗಂಟೆ, ಆಮೇಲೆ ರುಬ್ಬಿಬಿಟ್ಟು ರುಬ್ಬಿರುವಂತಹ ಹಿಟ್ಟಿಗೆ ಉಪ್ಪು ಆಮೇಲೆ ಸೋಡಾ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಲೆ ಮೇಲೆ ಇಡ್ಲಿ ತರ ಬೇಯಿಸಿದ್ರೆ ನಿಮ್ಮ ಇಡ್ಲಿ ಇದು ಡೋಕ್ಲಾ ರೆಡಿ. ಅದು ಹೌದು, ಹಾಗಲಕಾಯಿನ ಸಣ್ಣ ಕತ್ತರಿಸ್ಬೇಕು, ಪಲ್ಲಿ ಕತ್ತರಿಸೋ ತರ ಕತ್ತರಿಸ್ಬಿಟ್ಟು ಅದನ್ನ ಒಲೆ ಮೇಲೆ ಬಾಣ್ಲೆ ಇಟ್ಟು ಅದನ್ನ ಚೆನ್ನಾಗಿ ಹುರಿಬೇಕು. ಆಮೇಲಿಂದ 1 ನಿಮಿಷ ಇರಿ. ಅದು ಬಂದ್ಬಿಟ್ಟು ಅದನ್ನ ಒಲೆ ಮೇಲೆ ಬಾಣ್ಲೆ ಇಟ್ಟು ಚೆನ್ನಾಗಿ ಅದನ್ನ ಹುರಿಬೇಕು. ಹುರಿದಾದ್ಮೇಲೆ ಅದಕ್ಕೆ ಡ್ರೈ ಮಸಾಲ, ಧನಿಯಾ, ಮೆಂತ್ಯ, ಸಾಸಿವೆ, ಮೆಣಸು, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಇಷ್ಟು ಹುರಿಬೇಕು. ಎಣ್ಣೆಲಿ ಹಾಕಿ ಇದನ್ನ ಹಾಗಲಕಾಯಿನ ಬಾಡ್ಸಾದ್ಮೇಲೆ ಈ ಪುಡಿ ಹಾಕ್ಬೇಕು. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬೇಕು, ಒಂಚೂರು ಬೆಲ್ಲ ಬೇಕಾದ್ರೆ ಆಪ್ಷನಲ್, ನಾನು ಹಾಕಿಲ್ಲ. ಆದ್ರೆ ಇವತ್ತು ಉಪ್ಪು ಹಾಕ್ಬಿಟ್ಟು ಬೆಂದ ಮೇಲೆ ಈ ಮಸಾಲ ಪುಡಿ ಹಾಕಿ ಅನ್ನ ಉದುದ್ರಾಗ ಮಾಡ್ಕೋಬೇಕು. ಅನ್ನ ಈಗ ಹಾಕಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ರೆಡಿ ಮಾಡಿದ್ರೆ ಹಾಗಲಕಾಯಿದು ಪುಳಿಯೋಗರೆ ರೆಡಿ. ಹೌದು. ಪ್ರಥಮ ಬಹುಮಾನ ತಗೊಂಡ್ರಿ, ನಿಮ್ಗೆ ಒಳ್ಳೆದಾಗಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಎಲ್ಲ ಮಾಡ್ತಾ ಪ್ರಥಮ ಬಹುಮಾನ ತಗೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಎಲ್ಲ. ಬಂಧುಗಳೇ, ಮಣಿ ವಿರೂಪಾಕ್ಷ ಅವರು ದ್ವಿತೀಯ ಬಹುಮಾನ ಅಡುಗೆ ಸ್ಪರ್ಧೆ ದ್ವಿತೀಯ ಬಹುಮಾನ ತಗೊಂಡಿದ್ದಾರೆ. ಇವರು ಕರಿಬೇವಿನ ಚಟ್ನಿ ಮಾಡಿದ್ರು, ಬಹಳ ಸೊಗಸಾಗಿತ್ತು. ಅವರಿಂದನೇ ತಿಳ್ಕೊಂಬೋಣ. ಅಂದ್ರೆ ಬೇರೆ ರೀತಿಯಲ್ಲಿ ಎಲ್ಲರೂ ಹೇಳ್ತಾರೆ ಏನೇನ್ ಮಾಡಿದ್ರು ಅಂತ ಹೇಳಿ. ಕೋಡ್ಬೇಳೆ ಕೂಡ ಮಾಡಿದ್ರು, ಅದು ಚೆನ್ನಾಗಿತ್ತು. ಕರಿಬೇವಿನ ಚಟ್ನಿ ಬಹಳ ಚೆನ್ನಾಗಿ ಮಾಡಿದ್ರಿ. ಹೌದಪ್ಪ. ಏನ್ ಹಾಕಿದ್ರಿ ಅಂತ ಅದಕ್ಕೆಲ್ಲ? ಮೇನ್ ಕರಿಬೇವಿನ ಚಟ್ನಿ ಅಂದ್ರೆ ಕರಿಬೇವು ಬೇಕು, ಮತ್ತೆ ಒಣ ಕೊಬ್ಬರಿ ಬೇಕು, ಒಣ ಮೆಣಸಿನಕಾಯಿ ಬೇಕು, ಬೆಳ್ಳುಳ್ಳಿ ಯೂಸ್ ಮಾಡಿದ್ರೆ ಬೆಳ್ಳುಳ್ಳಿ, ಹಿಂಗ್ ಯೂಸ್ ಮಾಡಿದ್ರೆ ಹಿಂಗು. ಸೊ ಕರಿಬೇವನ್ನ ಹುರ್ಕೊಂಡಿದ್ದೆ, ಒಣ ಮೆಣಸಿನಕಾಯಿ ಹುರ್ಕೊಂಡಿದ್ದೆ, ಕೊಬ್ಬರಿ ಹುರ್ಕೊಂಡಿದ್ದೆ, ಸ್ವಲ್ಪ ಹುಣಸೆಹಣ್ಣು, ಮತ್ತೆ ಹೊಂದ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಕಡಲೆ, ಬೆಳ್ಳುಳ್ಳಿ, ಉಪ್ಪು ಹಾಕಿ ನುಣ್ಣು ರುಬ್ಕೊಳ್ಳೋದು. ಎಲ್ಲ ಫಸ್ಟ್ ಫ್ರೈ ಮಾಡ್ಕೋಬೇಕು, ಆಮೇಲೆ ರುಬ್ಕೋಬೇಕು. ಆಮೇಲೆ ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಸಾಸಿವೆ, ಬೆಳ್ಳುಳ್ಳಿ ಹಾಕಿ, ಒಣ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಕುದಿಸಿದ್ರೆ ಒಂದು 15 ದಿನ ಇಟ್ಕೋಬಹುದು. ಹೆಲ್ತ್ಗೂ ತುಂಬಾ ಒಳ್ಳೇದು. ಸೊ ನಮ್ಮ ಹಳೆ ಕಾಲದಲ್ಲಿ ನಮ್ಮ ಅಮ್ಮ ಅವರೆಲ್ಲ ನಮ್ಗೆ ಕರಿಬೇವಿನ ಸೊಪ್ಪಿನ ಚಟ್ನಿನ ಬಾಣತಿಯಲ್ಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡ್ತಾ ಇದ್ವಿ. ಸೊ ನಾವೆಲ್ಲ ಜಗಳ ಕಾಯ್ತಾ ಇದ್ವಿ, ಯಾಕೆ ನಮಗ್ ಕೊಡಲ್ಲ ಬಾಣತರಿಗೆ ಕೊಡ್ತೀಯ ಅಂತ. ಸೊ ಇವಾಗ ನಾವು ಇಷ್ಟ ಬಂದ್ರೆ ನಾವು ಮಾಡ್ಕೊಂಡು ತಿಂತೀವಿ. ಅದಕ್ಕೆ ಕಾಂಬಿನೇಷನ್ ಒತ್ತು ರೊಟ್ಟಿ ಮತ್ತೆ ತಾಲಿಪಟ್ಟು, ಮಸಾಲಾ ರೊಟ್ಟಿ, ಅದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಬ್ರೆಡ್ಗೂ ಬೇಕಾದ್ರೆ ಹಾಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟ್ ಆಗಿರುತ್ತೆ. ಅದು ಇಟ್ಕೋಬಹುದು. ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಹಿತ್ತಲಲ್ಲಿ ಬೆಳೆಯುವಂತ ಸಸ್ಯ, ಸೊ ಅದನ್ನು ಉಪಯೋಗಿಸ್ಕೋಬಹುದು. ಈಗ ನಾವು ಅಷ್ಟೇನೆ. ಆಮೇಲೆ ನೀವು ಪೌಡರ್ ಸಹ ಮಾಡಿ ಇಟ್ಕೋಬಹುದು. ಎಲ್ಲರೂ ಟೂರ್ಗೆಲ್ಲ ತಗೊಂಡೋದ್ರೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ರೆ 1 ತಿಂಗಳು ಬರುತ್ತೆ, ಈಚೆ ಇಟ್ರೆ 1 ವಾರ ಬರುತ್ತೆ. ಮತ್ತೆ ಕುದಿಸಿಟ್ಕೊಂಡ್ರೆ ಯೂಸ್ ಮಾಡ್ಬೋದು. ಅದು ಕುದಿಸ್ತಕ್ಕಿ, ಇದು ಕೋಡ್ಬಳೆ. ನಮ್ಮಮ್ಮ ಅವರೆಲ್ಲ ನಮ್ಮ ಅಜ್ಜಿ ಮಾಡ್ತಾ ಇದ್ರಂತೆ. ಅವಾಗೆಲ್ಲ ಇಷ್ಟೊಂದೆಲ್ಲ ತಿಂಡಿ ಅಂಗಡಿಗಳೆಲ್ಲ ಇದ್ದಿದ್ದಿಲ್ಲಲ್ಲ. ಸೊ ಅವರು ಮನೇಲಿ ಬಾಯ್ಲ್ಡ್ ರೈಸ್ ಅನ್ನೇ ಎಲ್ಲಕ್ಕೂ ಯೂಸ್ ಮಾಡ್ತಾ ಇದ್ರು. ಅವ್ರು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಕುದಿಸ್ತಕ್ಕಿನ ರುಬ್ಬೋರು. ಸ್ವಲ್ಪ ತೆಂಗಿನಕಾಯಿ, ಒಣಮೆಣಸಿನಕಾಯಿ, ಹಿಂಗು, ಸ್ವಲ್ಪ ಇದು ತೆಂಗಿನ ರುಬ್ಬಿಟ್ಟು ನುಣ್ಣಗೆ ಅದಕ್ಕೆ ಸ್ವಲ್ಪ ಗರಿ ಬರಕ್ಕೋಸ್ಕರ ಕಾದೆಣ್ಣೆ ಹಾಕೋತಾ ಇದ್ರು. ಅದನ್ನ ಹೊಸದ್ಬಿಟ್ಟು ಮಾಡೋರು. ಅದು ಕೋಡ್ಬಳೆ. ಸ್ವೀಟು ಅದು ನಮ್ಮ ಅಮ್ಮ ಅಜ್ಜಿ
95 ವರ್ಷ ಬದುಕಿದ್ರು. ಅವ್ರಮ್ಮನು ಬದುಕಿದ್ರಂತೆ. ಸೊ ನಮ್ಮ ಅಮ್ಮನೇ ಇದಾರೆ 93 ವರ್ಷ. ಅಜ್ಜಿಯಿಂದ ಕಲ್ತ್ಕೊಂಡ್ಬಂದ್ರಿ. ಹೌದು, ನಮ್ಮ ಅಜ್ಜಿ ನಾನು ತುಂಬಾ ಪ್ರೀತಿ ಮಾಡೋರು. ಅವರು ಇದಕ್ಕೆ ಕ್ಯೂಚ್ ರೊಟ್ಟಿ ಅಂತ ಹೆಸರಿಟ್ಟಿದ್ರು. ಸೊ ಎಂತದಮ್ಮ ಅದು ಅಜ್ಜಿ ಕ್ಯೂಚ್ ರೊಟ್ಟಿ ಅಂತ ಇಟ್ಟಿದೆಯಲ್ಲ ಅಂದ್ರೆ, ಇಲ್ಲಮ್ಮ ಅದು ಹಂಗೆ ನಮ್ಮಮ್ಮ ನಂಗೆ ಇಟ್ಟಿದ್ರು. ಸೊ ನಾನು ಅದೇ ಹೆಸರು ಇಟ್ಟೆ. ಇವಾಗ ಅದನ್ನ ದಪ್ಪಕ್ಕಿ ಇರುತ್ತದಲ್ಲ, 1.5 ಬತ್ತಕ್ಕಿ ಅಂತ ಹೇಳೋರು ಅವಾಗ. ಅದು ಲಾಂಗ್ ಇರ್ತಿತ್ತು. ಅದನ್ನ ಬೀಸ್ಕೊಂಡು ತೊಳೆದಾರ ಹಾಕ್ಬಿಟ್ಟು ಬೀಸ್ಕೊಂಡು ಮುದ್ದೆ ತರ ಮಾಡ್ಕೊಂಡು ಲಟ್ಟಿಸ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಳ್ಳೋದು. ಫಸ್ಟ್ ನೆಕ್ಸ್ಟ್ ಬೆಲ್ಲ ಕರಗಿಸ್ಕೊಂಡು ಸ್ವಲ್ಪ ಪಾಕ ಬರೋ ತರ ಆಗ್ಬೇಕು. ಅವಾಗ ಆಫ್ ಮಾಡ್ಬೇಕು. ಅದಕ್ಕೆ ಗಸಗಸೆ, ಎಳ್ಳು, ಆಮೇಲೆ ಇದು ಕೊಬ್ಬರಿ ಸ್ವಲ್ಪ, ಮತ್ತೆ ಏಲಕ್ಕಿ ಹಾಕಿ ಈ ಪೀಸ್ ಮಾಡಿರ್ತೀವಲ್ಲ ಅದನ್ನೆಲ್ಲ ನೆನೆ ಹಾಕಿ ಸುಮಾರು ಒಂದು 2 hours ನೆನಿಬೇಕು. ಕ್ಯೂಚ್ ರೊಟ್ಟಿ ಅಂತಾನೆ ಇಟ್ಟೆ. ಸೊ ಅವಾಗೆಲ್ಲ ಹಳಿಯ ಬಂದ್ರೆ ಅದೇ ಕ್ಯೂಚಿದ್ರೆ ಹಿಂಗಾಗ್ಬಿಡುತ್ತೆ. ಸೊ ನಾವು ಸ್ವಲ್ಪ ಮಾಡ್ರನ್ನಾಗಿ ಪೀಸ್ ಮಾಡಿದೀವಿ. ಅದು ಸೊಳಿಯ ಎಲ್ಲ ಬಂದ್ರೆ ಏನೈತಿ ಸಿಹಿ ಮಾಡಂದ್ರೆ ಕ್ಯೂಚ್ ರೊಟ್ಟಿ ಮಾಡಮ್ಮ ಅಂತ ನಮ್ಮ ಅಮ್ಮಂಗೆ ಹೇಳೋರು. ಎಂತದ್ದು ಕ್ಯೂಚ್ ರೊಟ್ಟಿ ಅಂದ್ರೆ ಅದು ಹಂಗೆ ಕುಸು ಆ ತರ. ಉಪ್ಪಿಟ್ಟು ಅದು ದಪ್ಪಕ್ಕಿದನ್ನ ನೆನೆ ಹಾಕಿ ತೊಳೆದಾರ ಹಾಕ್ಬೇಕು. ಪಂಚೆ ಮೇಲೆ ಮಾಮೂಲಿ ಗೊತ್ತಲ್ಲ ಅದು. ಅದನ್ನ ನೆನೆ ಹಾಕಿ ಅದನ್ನ ಮತ್ತೆ ಮಿಕ್ಸಿ ಮಾಡ್ಕೋಬಹುದು, ಇಲ್ಲ ಮಿಲ್ ಕೊಟ್ಟು. ಅದಕ್ಕೆ 1 ಲೋಟಕ್ಕೆ 1 ಲೋಟ ಮಿನಿಮಮ್ ಕಾಯಿ ಬೇಕೇ ಬೇಕು. ಅಳತೆ ಅದು 1 ಲೋಟ ಅಕ್ಕಿ ರುಚಿಗೆ 1 ಲೋಟ ಕಾಯಿ ಹಾಕಿ ಬಿಸಿ ನೀರಲ್ಲಿ ಕಲಸಿಟ್ಬಿಟ್ಟು ಹಾವಿಯಲ್ಲಿ ಬೇಯಿಸಿ ಅದನ್ನ ಪೌಡರ್ ಮಾಡ್ಕೊಂಡು ಈರುಳ್ಳಿ ಒಗ್ಗರಣೆ ಹಾಕಿ ಕರಿಬೇವು, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ. ಇದಕ್ಕೆ ಉಸಿರುಪ್ಪಿಟ್ಟು ಅಂತ ಹೆಸರು. ಉಸಿರುಪ್ಪಿಟ್ಟು ಅಂತಂದ್ರೆ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು. ಸೊ ತುಂಬಾ ಫಸ್ಟ್ ಬೇಡ ಅನ್ಸುತ್ತೆ, ಆಮೇಲೆ ತಿನ್ಬೇಕಂತ ಅನ್ನಿಸ್ತಾನೆ ಇರುತ್ತೆ, ಖಾಲಿನೇ ಆಗ್ಬಿಡುತ್ತೆ. ಅದು ಒಂದು. ಇದು ಸೆಕೆ ದೋಸೆ ಅಂತ. ಇದು ಅಷ್ಟೇನೆ ದಪ್ಪಕ್ಕಿಲಿ ನುಣ್ಣಿಗೆ ತೆಂಗಿನಕಾಯಿ ಹಾಕಿ ನುಣ್ಣು ರುಬ್ಬಿಟ್ಟು ಜೀರಿಗೆ ಮತ್ತೆ ಸ್ವಲ್ಪ ಮೆಣಸು ಹಾಕಿ ಹಾವಿಯಲ್ಲಿ ಬೇಯಿಸಿರೋದು. ಕುದಿಸ್ತಕ್ಕಿ ರೊಟ್ಟಿನೂ ಅಷ್ಟೇನೆ. ಕುದಿಸ್ತಕ್ಕಿನ ನುಣ್ಣಗೆ ರುಬ್ಬಿಟ್ಟು ರೊಟ್ಟಿ ಮಾಡೋದು. ನೆಕ್ಸ್ಟ್ ಬಂದು ಕೆಂಪಕ್ಕಿಲಿ ಪಾಯಸ. ಅದು ಕೆಂಪಕ್ಕಿನ ಒಂದು 4 ಗಂಟೆ ಟೈಮ್ ನೆನೆ ಹಾಕ್ಬಿಟ್ಟು ಬಾಯಲ್ಲಿ ಮಾಡಿ ಕೊಬ್ಬರಿ, ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ ಅದೆಲ್ಲ ಹಳೆ ಕಾಲದ್ದು ಅಂತ ಅನ್ನಕ್ಕೋಸ್ಕರ ನಾನು ಮಾಡಿದೆ ಅಷ್ಟೇನೆ. ಸೊ ನಾ ಇದನ್ನ ಮಾಡಕ್ ಸುಮಾರು ದಿನ ಅನ್ಕೊಂಡಿದ್ದೆ ಮಾಡ್ಬೇಕಂತ. ಸೊ ಇದಕ್ಕೂ ಆಯ್ತು ಅಂತ ನಾನು ಮಾಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಬಾಳ್ಕ ಮೆಣಸಿನಕಾಯಿ, ಮಜ್ಜಿಗೆ ಮೆಣಸಿನಕಾಯಿ, ಉಪ್ಪಿಟ್ಟಿಗೆ. ಸೊ ಅದೊಂದು ಮಾಡಿದ್ದೀನಿ. ಕೆಂಪು ಚಟ್ನಿ, ಒಣ ಮೆಣಸಿನಕಾಯಿನ ಹುರ್ಕೋಬೇಕು. ಬ್ಯಾಡಿಗೆ ಕಲರ್ಗೋಸ್ಕರ 2 ಗುಂಟೂರು ನಿಮ್ ಖಾರದ ತಕ್ಕಂಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತೆ ತೆಂಗಿನಕಾಯಿ. ಸೊ ಯಾವಾಗ್ಲೂ ಹಸಿಮೆಣಸಿನಕಾಯಿ ಉಪಯೋಗಿಸ್ತಾರೆ ಗ್ಯಾಸ್ಟ್ರಿಕ್ ಅನ್ನೋರು. ಒಣ ಮೆಣಸಿನಕಾಯಿ ಚಟ್ನಿನೇ ಮಾಡ್ಬೇಕು. ನಾವ್ ಮನೇಲಿಂದ ಸ್ಟಾರ್ಟ್ ಆಗುತ್ತೆ ಆರೋಗ್ಯ ನೋಡ್ಕೊಳ್ಳೋದು. ಸೊ ನಮ್ಮ ಮನೆಯವ್ರಿಗೆ ನಾನು ಮದುವೆ ಆದಾಗ ಗ್ಯಾಸ್ಟ್ರಿಕ್ ಬಂದ್ಬಿಟ್ಟು ಡಾಕ್ಟರ್ ಹೇಳಿದ್ರು, ನೀನು ಹೋಟೆಲ್ ತಿನ್ಬಾರ್ದಪ್ಪ, ಮನೆ ಅಡಿಗೆ ತಿನ್ಬೇಕಂದ್ರೆ. ಸೊ ನಾವು ಅವ್ರಿಗೆ ವಾಸಿ ಮಾಡ್ಬೇಕಂದ್ರೆ ಒಣ ಮೆಣಸಿನಕಾಯಿನ ಇದುವರೆಗೂ ನಾನು ಹಸಿಮೆಣಸಿನಕಾಯಿನ ಒಣ ಮೆಣಸಿನಕಾಯಿ ಚಟ್ನಿನೇ ನಾನು ಮಾಡೋದು. ಇದಕ್ಕೆ ಮಾತ್ರ ಉಪ್ಪಿಟ್ಟು ಒಗ್ಗರಣೆಗೆ ಸ್ವಲ್ಪ ಅದು ಸ್ವಲ್ಪ ಇದು ಟೇಸ್ಟ್ ಇರುತ್ತೆ. ಸೊ ಕೆಂಪು ಚಟ್ನಿ ಅಂತ ಈಗಿನವ್ರು ಹೇಳ್ತಾರೆ. ಗ್ರೀನ್ ಚಟ್ನಿ, ಕರಿಬೇವಿನ ಸೊಪ್ಪಿನ ಚಟ್ನಿ, ಒಣ ಮೆಣಸಿನಕಾಯಿ ರೆಡ್ ಚಟ್ನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅಯ್ಯೋ ಬನ್ನಿ ನಮ್ಮ ಮನೆಗೆ ಯಾವಾಗ ಬೇಕಾದ್ರೂ ಬನ್ನಿ. 1 ನಿಮಿಷ 1 ಗಂಟೆ ಟೈಮ್ ಕೊಡಿ, ಮಾಡ್ಕೊಡಿ. ನೋಡಿ ಸುನೀತಾ ಅವರು 3rd ಪ್ರೈಸ್ ತಗೊಂಡಿದ್ದಾರೆ. ಅವ್ರದ್ದು ಬಹಳ ಚೆನ್ನಾಗಿತ್ತು. ನೀವು ಮಾಡಿದ್ದೇನು ಮೇಡಮ್? ಪಾತೋಳಿ ಅಂತೇಳಿ ನಾನು ತಿಂದೆ, ಯಾಕಂದ್ರೆ ನೆನಪೇ ಬರ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ತಿಂದಿದ್ದು. ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು. ಹೇಗ್ ಮಾಡಿದ್ರಿ ಪಾತೋಳಿಯನ್ನು? ಅದು ಅಕ್ಕಿ ಹಿಟ್ಟು ಮತ್ತೆ ಬೆಲ್ಲದಿಂದ ಮಾಡೋ ಸ್ವೀಟ್ ಪದಾರ್ಥ. ಅದು ಅರಿಶಿಣ ಎಲೆನಲ್ಲಿ ಮಾಡುವಂಥದ್ದು. ಹೇಗ್ ನೀವು ಕಲ್ತಿದ್ದಾಗೆ ಅಂತ? ನಾವು ಕಾರವಾರದಲ್ಲಿ ಇದ್ವಿ. ಅಲ್ಲಿ ಚೌತಿಗೆ, ಗಣಪತಿಗೆ ನೈವೇದ್ಯ ಮಾಡ್ತಾರೆ ಅದನ್ನ. ಹಾಗಾಗಿ ನಾನು ಅಲ್ಲಿ ಕಲ್ತಿದ್ದು. ನನಗದು ತುಂಬಾ ಇಷ್ಟ. ಹಾಗಾಗಿ ದೇಸಿ ಅದಕ್ಕೋಸ್ಕರ ಅದನ್ನ ಮಾಡಿದ್ದೆ. ಯಾಕಂದ್ರೆ ನಾವು ಅಡಿಗೆ ಮಾಡ್ಬೇಕಾದ್ರೆ ಮನ್ಸಾರೆ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ, ಕಾಟಾಚಾರಕ್ಕೆ ಮಾಡಿದ್ರೆ ಅಡಿಗೆ ಚೆನ್ನಾಗಿರಲ್ಲ. ಹಾಗಾಗಿ ನೀವು ಗೆದ್ದಿರೋ 3ಯ ಬಹುಮಾನ, ಮುಂದೆ ಫಸ್ಟ್ ಪ್ರೈಸ್ ಬರಲಿ ಅಂತ ನಾನು ಹಾರೈಸ್ತೀನಿ. ಬಂಧುಗಳೇ, ವಿಡಿಯೋ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಚೆನ್ನಾಗಿತ್ತು ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ಅಕ್ಕಿಗಳ ಬಗ್ಗೆ ನಾನು ತಮಗೆ ಹೇಳಲಿಲ್ಲ, ಯಾಕಂದರೆ 100 ಬಗೆಯ ದೇಸಿ ಅಕ್ಕಿಗಳ ಮೇಳ ಇದ್ದು ಈ ವಿಡಿಯೋದಲ್ಲಿ ಭಾಳ ಟೈಮ್ ಹಿಡಿಯಿತು. ಹಾಗಾಗಿ ನಾನು ನೆಕ್ಸ್ಟ್ ಪಾರ್ಟಲ್ಲಿ ದೇಸಿ ಅಕ್ಕಿಗಳ ಮೇಳದ ಬಗ್ಗೆ, ವೆರೈಟಿ ಅಕ್ಕಿಗಳ ಬಗ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಪಾರ್ಟನ್ನು ನೋಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಸಿ ಯು.